ರಾತ್ರಿ ಮ್ಯಾಚ್ ನೋಡ್ಕೊಂಡು ಸ್ನಾಕ್ಸ್ ತಿನ್ಕೊಂಡು ಮಲ್ಕೊಂಡಿದ್ ಲೇಟ್ ಆಗಿತ್ತು. ಬೆಳಗ್ಗೆ ಎದ್ದೇಳಿದ್ದು 10 ಗಂಟೆ ಕೊಡೋಣ ಆಗಿತ್ತು. ರೇಕ್ ಕೂಡ ನೋಡ್ಬೇಕಾಗಿತ್ತು ಹೊಲಕ್ಕ. ಅದಕ್ಕೋಸ್ಕರ ಇವನ ಹತ್ರ ಕೊಡೋಣ ಬಂದಿದ್ರೆ ನಾಳೆ ಕ್ರಿಕೆಟ್ ಮ್ಯಾಚ್ ಕೊಡೋಣ ಇತ್ತು. ಅದಕ್ಕೋಸ್ಕರ ಸೆರೆಮ್ ಟು ರೇಕ್ ಎಲ್ಲ ತಗ್ಲಾಕ್ಬಿಟ್ಟು ಈ ಕಡೆ ರೇಕ್ ಕೂಡ ಹೊಡ್ಕೊಂಡ್ ಬರ್ತಾ ಇದ್ನೋ. ಟೈಮ್ ನೋಡಿದ್ರೆ 11 ಗಂಟೆ ಕೊಡೋಣ ಆಗಿತ್ತು. ಕಾರಲ್ಲಿ ಮನೆ ಹತ್ರ ಕೊಡೋಣ ಬಂದಿದ್ರು. ಅಷ್ಟು ಏನ್ ಕಣ ಬಂದಿರೋದಂದ್ರೆ ಈ ತರ ಡೋರ್ ಬಾಗ್ಲೆಲ್ಲ ಕ್ರ್ಯಾಕ್ ಕೊಡೋಣ ಬೆಟ್ಟಿತ್ತು. ಅದಕ್ಕೋಸ್ಕರ PVC ಸ್ಕ್ರೀನ್ ಹಾಕ್ಸೋಣ ಅಂತ ಇವತ್ತು ಇವ್ರನ್ನು ಕೂಡ ಕರ್ಸಿರೋದು. ಇವ್ರ ಕಾರಲ್ಲಿ ತುಂಬಾ ಕಲರ್ಸ್ ಕೂಡ ತಗೊಂಡ್ ಬಂದಿರ್ತಾರೆ. ನಿಮ್ಗೆ ಯಾವ ಕಲರ್ ಬೇಕೋ ಅದೇ ಕಲರ್ ಕೂಡ ಹಾಕೊಡ್ತಾರೆ. ನಮ್ಮನೆ ಕಲ ನಿಮ್ಮನೆ ಕೂಡ ಹಾಕೊಡ್ತಾರೆ. ಕರ್ನಾಟಕ ಯಾವ್ದೇ ಮೂಲೆಯಲ್ಲಿ ಇದ್ರು ಪರವಾಗಿಲ್ಲ. ಒಂದು ಕಾಲ್ ಮಾಡಿದ್ರೆ ಸಾಕು ನಿಮ್ಮನೆ ಡೋರ್ ಆಗ್ಲಿ ಕಿಟಕಿ ಆಗ್ಲಿ PVC ಸ್ಕ್ರೀನ್ ಕೂಡ ಹಾಕೊಡ್ತಾರೆ. ಲಕ್ಷಾಂತರ ರೂಪಾಯಿ ಕೊಟ್ಟು ಮನೆ ಕೂಡ ಕಟ್ಟಿರ್ತೀರಾ, ಸಾವಿರಾರು ರೂಪಾಯಿ ಕೊಟ್ಟು ಕಿಟಕಿ ಬಾಗಿಲು ಕೂಡ ಇಟ್ಟಿರ್ತೀರಾ. 200-300 ರೂಪಾಯಿ ಉಳ್ಸಾಕ್ ಹೋಗಿ ಡೋರ್ ಬಾಗ್ಲು ಮತ್ತೆ ಕಿಟಕಿ ಬಾಗಿಲು ಕೂಡ ಹಾಳು ಮಾಡ್ಕೊಂಡ್ಬಿಡ್ತೀರಿ. ಅದಕ್ಕೋಸ್ಕರ ಈ PVC ಸ್ಕ್ರೀನ್ ಹಾಕ್ಸ್ಕೊಂಡ್ರೆ ಬಾಗಿಲಿಗೆ ಮತ್ತೆ ಕಿಟಕಿಗೆ ಯಾವುದೇ ಮಳೆ ಆಗಿರ್ಲಿ ಬಿಸಿಲಾಗಿರ್ಲಿ ಬಂದ್ರೆ ಏನು ಕೂಡ ತೊಂದರೆ ಆಗಲ್ಲ. ಮೆಜರ್ಮೆಂಟ್ ಕೂಡ ತಗೊಂಡು ನಾನು ಇವತ್ತು ಕಿಟಕಿಕ ಮತ್ತೆ ಡೋರ್ ಬಾಗಿಲು ಕೂಡ ಹಾಕ್ಸ್ತಾ ಇದ್ದೀನಿ. ಅದೇ ತರ ಡ್ರಿಲ್ಲಿಂಗ್ ಕೂಡ ಹೊಡ್ಕೊಂಡು ಮೆಜರ್ಮೆಂಟ್ ಕೂಡ ತಗೊಂಡು ನಿಮ್ಗೆ ಯಾವ ಕಲರ್ ಬೇಕೋ ಅದೇ ಕಲರ್ ಕೂಡ ಹಾಕೊಡ್ತೀನಿ ಅಂತ ಕೂಡ ಹೇಳಿ ನಾನು ಈ ಕಲರ್ ಕೂಡ ಸೆಲೆಕ್ಷನ್ ಕೂಡ ಮಾಡಿದೆ. ನನಗೂ ಕೂಡ ನೀಟ್ ಅಂಡ್ ಕ್ಲೀನ್ ಆಗಿ ಕೂಡ ಹಾಕೊಟ್ರು. ಮನೆಗಾಗಿರ್ಲಿ, ಡಾಬಾಗಿರ್ಲಿ, ರೆಸ್ಟೋರೆಂಟ್ ಆಗಿರ್ಲಿ, ಹಾಸ್ಪಿಟಲ್ ಆಗಿರ್ಲಿ, ಯಾವುದೇ ಆಗಿರ್ಲಿ ಪರವಾಗಿಲ್ಲ. ನೀವು ಕಾಲ್ ಮಾಡಿದ್ರೆ ಸಾಕು ಬಂದು ಕ್ಲೀನ್ ಆಗಿ ನೀಟ್ ಆಗಿ ಕೂಡ ಹಾಕೊಡ್ತಾರೆ. ನಿಮ್ಗೆ ಏನ್ ಡೌಟ್ ಇದೆ ಡಿಸ್ಪ್ಲೇ ಮೇಲೆ ನಂಬರ್ ಕೂಡ ಕೊಟ್ಟಿರ್ತೀನಿ. ನೀವು ಕಾಲ್ ಮಾಡಿ ಕೇಳಿ ತಿಳ್ಕೊಂಡು ಕೂಡ ಹಾಕ್ಸ್ಕೊಬಹುದು. ಇದೆಲ್ಲ ಕೆಲಸ ಮುಗಿಸಕ 4:15 ಕೂಡ ಆಗಿತ್ತು. ಅವರು ಊರ್ ಕಡೆ ಕೂಡ ಹೋದ್ರು. ಇವತ್ತು ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.